ಹಾಯ್ ಗುರು ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಭಿಷೇಕ್ ಶರ್ಮಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ಡೆಲ್ಲಿ ಕ್ಯಾಪಿಟಲ್ ತಂಡ ಧೂಳಿ ಪಟಾನೆ ಅಂತಾನೆ ಅನ್ಬೋದು. ಇನ್ನು 47 ಬಾಲ್ಗಳಲ್ಲಿ ಶತಕವನ್ನು ಸಿಡಿಸಿದರು. ಐಪಿಎಲ್ ನಲ್ಲಿ ಭಾರತೀಯ ಆಟಗಾರನಾಗಿ ಅತಿ ಹೆಚ್ಚು ಸೆಂಚುರಿ ಬಾರಿಸಿದ ಆಟಗಾರ ವಿರಾಟ್ ಕೊಹ್ಲಿ ಆಗಿದ್ದರು. ಇವಾಗ ಅವರ ಲಿಸ್ಟ್ ನಲ್ಲಿ ಅಭಿಷೇಕ್ ಶರ್ಮಾ ಸೇರಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು 9 ಶತಕ ಸಿಡಿಸಿದರೆ ಅಭಿಷೇಕ್ ಶರ್ಮಾ ಕೂಡ 9 ಶತಕ ಸಿಡಿಸಿದರು. ಅಜೇಯ 135 ರನ್ ಸಿಡಿಸಿ ಇದು ಐಪಿಎಲ್ ನಲ್ಲಿ 5ನೇ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಆಗಿದೆ. ಇನ್ನು ಈ ಸೀಸನ್ ನ 300+ ರನ್ ಕಲೆ ಹಾಕಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಟಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ. ಇನ್ನು ಈ ಸೀಸನ್ ನ ಹೈಯೆಸ್ಟ್ ಸ್ಕೋರ್ ಲಿಸ್ಟ್ ಅಲ್ಲಿ ಕೂಡ ಅಭಿಷೇಕ್ ಶರ್ಮಾ ಅವರು ಇರಲಿದ್ದಾರೆ. ಐಪಿಎಲ್ 2026ರ 31ನೇ ಪಂದ್ಯ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಹೈದರಾಬಾದ್ ನಲ್ಲಿ ಸನ್ರೈಸರ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ ತಂಡಗಳು ಮುಖಾಮುಖಿ ಆದವು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ ಹೈದರಾಬಾದ್ 20 ಓವರ್ಗಳಲ್ಲಿ 242 ರನ್ ಕಲೆ ಹಾಕಿತು, 2 ವಿಕೆಟ್ ನಷ್ಟಕ್ಕೆ. ತಂಡದ ಪರ ಅಭಿಷೇಕ್ ಶರ್ಮಾ 135 ರನ್ ಸಿಡಿಸಿದರು. ಇದರಲ್ಲಿ 10 ಬೌಂಡರಿ ಹಾಗೂ 10 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಟ್ರಾವಿಸ್ ಹೆಡ್ ಹಾಗೂ ಹೆನ್ರಿಚ್ ಕ್ಲಾಸೆನ್ ತಲಾ 37 ರನ್ ಕಲೆ ಹಾಕಿದರು. ಇತ್ತ ಅಕ್ಷರ್ ಪಟೇಲ್ 1 ವಿಕೆಟ್ ಕಿತ್ತರು. ಯಾವೊಬ್ಬ ಆಟಗಾರರು ಕೂಡ ವಿಕೆಟ್ ಪಡೆಯಲಿಲ್ಲ. ಇನ್ನು ಡೆಲ್ಲಿ ತಂಡಕ್ಕೆ 243 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 195 ರನ್ ಮಾತ್ರ ಕಲೆ ಹಾಕಿತು. ತಂಡದ ಪರ ನಿತೀಶ್ ರಾಣಾ 57 ರನ್ ಸಿಡಿಸಿದರು. ಇದರಲ್ಲಿ 7 ಬೌಂಡರಿ ಹಾಗೂ 3 ಸಿಕ್ಸ್ ಕೂಡ ಬಂದಿದೆ. ಸಮೀರ್ ರಿಜ್ವಿ ಕೂಡ 41 ರನ್ ಕಲೆ ಹಾಕಿದರು. 2 ಬೌಂಡರಿ ಹಾಗೂ 2 ಸಿಕ್ಸ್ ಕೂಡ ಬಂದಿದೆ. ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಕೂಡ 37 ರನ್ ಚಚ್ಚಿದರು. ಇದರಲ್ಲಿ 1 ಬೌಂಡರಿ ಹಾಗೂ 3 ಸಿಕ್ಸ್ ಕೂಡ ಬಂದಿದೆ. ಇತ್ತ ಇಶಾನ್ ಮಲಿಂಗ 4 ವಿಕೆಟ್ ಕಿತ್ತು ಮಿಂಚಿದರು. ಹಾಗೆಯೇ ಅವರ ಜೊತೆಗೆ ಹರ್ಷ ದುಬೆ ಕೂಡ 3 ವಿಕೆಟ್ ಕಿತ್ತು ಮಿಂಚಿದರು. ಕ್ರಮೇಣವಾಗಿ ಡೆಲ್ಲಿ ತಂಡ 47 ರನ್ಗಳಿಂದ ಸೋಲನ್ನು ಅನುಭವಿಸಿತು. ಸನ್ರೈಸರ್ ತಂಡ 47 ರನ್ಗಳಿಂದ ಭರ್ಜರಿಯಾಗಿ ಜಯಗಳಿಸಿತು. ಈ ಗೆಲುವಿನೊಂದಿಗೆ ಹೈದರಾಬಾದ್ ತಂಡ ಪಾಯಿಂಟ್ ಟೇಬಲ್ ಅಲ್ಲಿ 3ನೇ ಸ್ಥಾನದಲ್ಲಿದೆ. ಡೆಲ್ಲಿ ತಂಡ ಸೋತ ಬಳಿಕ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.